ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಡಾಟಾವನ್ನು ಯಾವ ರೀತಿ ಸೇವ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಹೌದು, ಈ ಸೆಟ್ಟಿಂಗನ್ನು ನಿಮಗೆ 4 ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಎನೇಬಲ್ ಮಾಡೋ ಮುಖಾಂತರ ನಿಮ್ಮ 1 GB ಡಾಟಾ ಬಂದುಬಿಟ್ಟು ಯಾವುದೇ ಸಿಮ್ ಇರ್ಬೋದು, 1 GB ಡಾಟಾ ಬಂದುಬಿಟ್ಟು 24 ಗಂಟೆ ತನಕ ಬರುತ್ತೆ. ಹೌದು, ನೀವು ಎಷ್ಟೇ ಹೆವಿ ಗೇಮ್ ಮಾಡಿ, ಎಷ್ಟೇ ವೀಡಿಯೋಸ್ ನೋಡಿ ಅಥವಾ ಯೂಟ್ಯೂಬ್ ವೀಡಿಯೋಸ್ ನೋಡಿ ಅಥವಾ ಗೂಗಲಲ್ಲಿ ಏನೇ ಬ್ರೌಸ್ ಮಾಡಿ, ಏನೇ ಡೌನ್ಲೋಡ್ ಮಾಡಿ, ಮೂವಿ ಡೌನ್ಲೋಡ್ ಮಾಡಿ, ಏನು ಬೇಕಿದ್ರೂ ಮಾಡಿ 100% ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. 24 ಗಂಟೆ ನಿಮ್ಮದು 1 GB ಡಾಟಾ ಬರುತ್ತೆ. ನಾರ್ಮಲ್ ಆಗಿ ನೀವು ಮೊಬೈಲನ್ನು ಕೆಲವೊಮ್ಮೆ ಯೂಸ್ ಮಾಡಿಲ್ಲ ಅಂದರೂ ಕೂಡ ಮೊಬೈಲ್ ಡಾಟಾ ಆನ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ಖಾಲಿ ಆಗ್ತಿರುತ್ತೆ. ಹೌದು, ಸ್ವಲ್ಪ ಹೊತ್ತಲ್ಲಿ ನಿಮಗೆ 50% ಡಾಟಾ ಯೂಸೇಜ್ ಅಂತ ಅಲರ್ಟ್ ಮೆಸೇಜ್ ಬರುತ್ತೆ. ಇದು ಯಾಕೆ ಬರುತ್ತೆ, ಯಾವ ರೀತಿಯಾಗಿ ಬ್ಯಾಕ್ಗ್ರೌಂಡಲ್ಲಿ ಅದು ನಿಮ್ಮ ಡಾಟಾವನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ, ಯಾವುದೆಲ್ಲ ಕನ್ಸ್ಯೂಮ್ ಮಾಡ್ತಿರುತ್ತೆ, ಅದನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಕೇವಲ 4 ಸೆಟ್ಟಿಂಗ್. ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುತ್ತೆ. ಕೇವಲ ಹೊಸ ಫೋನಲ್ಲಿ ಅಂತಲ್ಲ, ಎಲ್ಲ ಫೋನಲ್ಲಿ ಈ ಸೆಟ್ಟಿಂಗ್ ಮಾಡ್ಬೋದು. ಗೈಸ್, ಈ ಸೆಟ್ಟಿಂಗ್ 4 ಸೆಟ್ಟಿಂಗ್ ಮಾಡಿದ ನಂತರ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಿ, ಹೌದು ಮೊಬೈಲ್ ಡಾಟಾ ಇವಾಗ ಸೇವ್ ಆಗ್ತಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತೀರಿ. ಮೊದಲೇದಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಗೈಸ್, ನೀವು ಎಷ್ಟು GB ಡಾಟಾವನ್ನು ಯೂಸ್ ಮಾಡ್ತಿದ್ದೀರಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. 1 GB ಆದರೆ 1 GB ಅಂತ ಕಮೆಂಟ್ ಮಾಡಿ, 2 GB ಆದರೆ 2 GB ಅಂತ ಕಮೆಂಟ್ ಮಾಡಿ, ಅಥವಾ 1.5 GB ಆದರೆ 1.5 GB ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ. ಅದೇ ರೀತಿ ಹೊಸಬರಾಗಿದ್ದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕನ್ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಮುಂದೆ ಹಾಕುವ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋ ನಿಮಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ನೀವು ಎಲ್ಲಕ್ಕಿಂತ ಮೊದಲನೇದಾಗಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫ್ರೀ ಆಗಿರುತ್ತೆ. ಜೊತೆಗೆ ನಮ್ಮ ಚಾನಲ್ ನಿಮ್ಗೆ ಗೊತ್ತಿದ್ದಾಗ ಯಾವುದೇ ಒಂದು ಫೇಕ್ ವಿಡಿಯೋ ನಾವು ಮಾಡಲ್ಲ. ನಾವು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಅದು 100ಕ್ಕೆ 100 ಅದು ವರ್ಕ್ ಆಗಿರುತ್ತೆ. ಗೈಸ್, ಇವಾಗ ನೀವು ಏನು ಮಾಡಬೇಕಂತೇಳಿ ನಿಮಗೆ 4 ಸೆಟ್ಟಿಂಗ್ ಮುಖಾಂತರ ತಿಳಿಸ್ಕೊಡ್ತೀನಿ. ಈ 4 ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಿದ ನಂತರ ನಿಮ್ಮ ಮೊಬೈಲ್ನ 1 GB ಡಾಟಾ ಬಂದುಬಿಟ್ಟು 24 ಅವರ್ಸ್ ಬರುತ್ತೆ. ನೀವು ಎಷ್ಟೇ ಹೆವಿ ಯೂಸ್ ಮಾಡಿ ಖಂಡಿತವಾಗಿ ಇದು ವರ್ಕ್ ಆಗುತ್ತೆ. ಜೊತೆಗೆ ಹೇಳ್ಬೇಕಂತ ಹೇಳಿದ್ರೆ ಇದು ಎಲ್ಲ ಕಂಪನಿ ಫೋನಲ್ಲಿ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಸೆಟ್ಟಿಂಗ್ ಸಿಗ್ತಿಲ್ಲ ಅಂತ ನೀವು ಚಿಂತೆ ಮಾಡೋಂತಾಗುತ್ತಿಲ್ಲ. ಈ 5 ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ. ಗೈಸ್, ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ವಾಟ್ಸಪ್ಪಿಗೆ ಹೋಗಬೇಕಾಗುತ್ತೆ. ವಾಟ್ಸಪ್ ಏನಕ್ಕೆ ಹೋಗಬೇಕಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ಪ್ರತಿಯೊಬ್ಬರು ಹೆಚ್ಚಾಗಿ ಯೂಸ್ ಮಾಡ್ತಿರುವಂಥದ್ದು ವಾಟ್ಸಪ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ನಿಮಗೆ ನಿಮ್ಮ 1 GB ಡಾಟಾದಲ್ಲಿ 200ರಿಂದ 300 GB ಖಾಲಿ ಮಾಡುತ್ತದೆ ಈ ವಾಟ್ಸಪ್ ಅಂತ ಹೇಳ್ಬೋದು. ಹಾಗಾಗಿ ಒಂದೇ ಸೆಟ್ಟಿಂಗಲ್ಲಿ ನೀವು ವಾಟ್ಸಪ್ಪಲ್ಲಿ ಮಾಡಬೇಕಾಗುತ್ತೆ. ಮೊದಲದಾಗಿ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಗೈಸ್, ವಾಟ್ಸಪ್ನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಒಂದು ನೀವು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಈ ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಿದ ನಂತರ ನಿಮಗೆ 30% ಡಾಟಾ ನಿಮ್ಮ 1 GB ಡಾಟಾ ಬಂದುಬಿಟ್ಟು ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ಸೆಟ್ಟಿಂಗ್ನಲ್ಲಿ ನಂತರ ಇಲ್ಲಿ ಕೆಳಗೆ ಸ್ಟೋರೇಜ್ ಅಂತ ಬರುತ್ತೆ. ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ವೆರಿ ಇಂಪಾರ್ಟೆಂಟು ಇಲ್ಲಿ ನೋಡ್ಬೋದು ಮೀಡಿಯಾ ಆಟೋ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮಗೆ ಕೆಳಗೆ ನೋಡ್ಬೋದು ಇಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ನಿಮ್ದು ಇಲ್ಲಿ ಏನಿರುತ್ತೆ ಈ ರೀತಿಯಾಗಿ ಎಲ್ಲ ಇಲ್ಲಿ ಟಿಕ್ ಆಗಿರುತ್ತೆ. ನಾನು ಇಲ್ಲಿ ಆಫ್ ಮಾಡಿದ್ದೀನಿ ಆಲ್ರೆಡಿ. ಈ ರೀತಿಯಾಗಿ ನಿಮ್ಮ ಇದರಲ್ಲಿ ಟಿಕ್ ಆಗಿರುತ್ತೆ. ನೀವು ಏನು ಮಾಡಬೇಕಂತಂದರೆ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇದೆಯಲ್ಲ, ಇಲ್ಲಿ ನೀವು ಎಲ್ಲವನ್ನು ಈ ರೀತಿಯಾಗಿ ಆಫ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ನಾರ್ಮಲ್ ಆಗಿ ನಾವು ಪ್ರತಿಯೊಬ್ಬರು ನಮ್ಮ ವಾಟ್ಸಪ್ನಲ್ಲಿ ಒಂದು 5-6 ಮಿನಿಮಮ್ ಅಂತೂ ಗ್ರೂಪ್ ಇರುತ್ತೆ. ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಫ್ಯಾಮಿಲಿದು ಇರ್ಬೋದು, ಅಥವಾ ಬೇರೆ ಯಾರ್ದು ಗ್ರೂಪ್ ಇರ್ಬೋದು. ಸೊ ಪ್ರತಿಯೊಂದು ಗ್ರೂಪಲ್ಲಿ ನಿಮಗೆ ಎಷ್ಟೊಂದು ವೀಡಿಯೋಸ್ಗಳು, ಫೋಟೋಸ್ಗಳು ಬರ್ತಾನೆ ಇರುತ್ತೆ. ಆವಾಗ ನೀವು ಇಲ್ಲಿ ಒಂದು ವೇಳೆ ಈ ರೀತಿಯಾಗಿ ನಿಮ್ದು ಇಲ್ಲಿ ಆನ್ ಇದ್ದರೆ ಏನಾಗುತ್ತೆ, ಅದರಲ್ಲಿ ಬಂದಿರುವಂಥ ವೀಡಿಯೋಸ್ಗಳು, ಫೋಟೋಸ್ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಅಂತ ಹೇಳಿದ್ರೆ ಫ್ರೀ ಆಗಲ್ಲ. ನಿಮ್ಮ ಮೊಬೈಲ್ ಡಾಟಾ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 100 MB ಒಂದು 2 ವೀಡಿಯೋ ಇದ್ದರೂ ಕೂಡ ನಿಮಗೆ 200 MB ಅಲ್ಲೇ ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ನೀವು ಇದೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಇದರಲ್ಲಿ ಎಲ್ಲವನ್ನು ಇಲ್ಲಿ ಆಫ್ ಮಾಡಿ ಓಕೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಆಫ್ ಮಾಡಿದ್ರೆ ಏನು ನಿಮಗೆ ಬೆನಿಫಿಟ್ ಅಂತ ಹೇಳಿದ್ರೆ, ಸೊ ವಾಟ್ಸಪ್ನಲ್ಲಿ ಬಂದಿರುವಂಥ ಪ್ರತಿಯೊಂದು ಗ್ರೂಪಲ್ಲಿ ಬಂದಿರುವಂಥ ಪ್ರತಿಯೊಂದು ವೀಡಿಯೋ ಮತ್ತು ಆ ಫೋಟೋಸ್ ಏನಿದೆ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಲ್ಲ. ನೀವು ಬೇಕಿದ್ರೆ ಗ್ರೂಪಲ್ಲಿ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಡೌನ್ಲೋಡ್ ಕೊಟ್ಟರೆ ಆವಾಗ ಡೌನ್ಲೋಡ್ ಆಗುತ್ತೆ. ಬಟ್ ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡಲ್ಲಿ ಆಗಲ್ಲ. ಸೊ ಇದರಿಂದ ನಿಮ್ಮ ಇಂಟರ್ನೆಟ್ ಬಂದುಬಿಟ್ಟು 200ರಿಂದ 300 MB ನೀವು ಪರ್ ಡೇ ಸೇವ್ ಮಾಡ್ಬೋದು. ಇದೊಂದು ಇಂಪಾರ್ಟೆಂಟ್ ಸೆಟ್ಟಿಂಗು. ಇದ್ರ ಜೊತೆಗೆ ಇನ್ನೂ ನಿಮಗೆ 4 ಸೆಟ್ಟಿಂಗ್ 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಅದು ಕೂಡ ವೆರಿ ಇಂಪಾರ್ಟೆಂಟು. ಗೈಸ್, ಇನ್ನು ಇದು 1ನೇ ಸೆಟ್ಟಿಂಗ್ ಮಾಡಿದ ನಂತರ ನೀವು 2ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ನಿಮಗೆ 1 GB ಡಾಟಾ 24 ಗಂಟೆ ತನಕ ಬರುತ್ತೆ. ನೀವು ಎಲ್ಲ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ನಿಮಗೆ ಇವಾಗ 2ನೇ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. 2ನೇ ಸೆಟ್ಟಿಂಗ್ ಮಾಡಬೇಕಂತ ಹೇಳಿದ್ರೆ ನೀವು ಇಂಪಾರ್ಟೆಂಟಾಗಿ ನಿಮ್ಮ ಮೊಬೈಲಲ್ಲಿ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಿದ್ದಾಗನೇ ಫೋಟೋಸ್ ಬಂದುಬಿಟ್ಟು ಎಲ್ಲ ಫೋನಲ್ಲಿ ಬರುತ್ತೆ. ಇದು ಗೂಗಲ್ನ ಅಪ್ಲಿಕೇಶನ್. ಜೊತೆಗೆ ನಾವು ಪ್ರತಿಯೊಬ್ಬರು ಯೂಸ್ ಮಾಡ್ತಿರುವಂಥ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಫೋಟೋಸ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಈ ಅಪ್ಲಿಕೇಶನ್ ಬರುತ್ತೆ. ನೋಡ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಸೆಟ್ಟಿಂಗ್ ನೀವು ಇಂಪಾರ್ಟೆಂಟ್ ಮಾಡಬೇಕಾಗುತ್ತೆ. ಟಾಪಲ್ಲಿರುವಂಥ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗೆ ಫೋಟೋ ಸೆಟ್ಟಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಫೋಟೋಸ್ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಬ್ಯಾಕಪ್ ಇದೆಯಲ್ಲ ಫಸ್ಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಒಂದು ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಫೋಟೋ ಸೆಟ್ಟಿಂಗನ್ನು ನೀವು ಮಾಡಿದ ನಂತರ ಮಿನಿಮಮ್ ಅಂದರೂ ಡೈಲಿ 200 MB ಡಾಟಾವನ್ನು ನೀವು ಸೇವ್ ಮಾಡ್ಕೋಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಗೈಸ್. ಇಲ್ಲಿ ಸೆಟ್ಟಿಂಗಲ್ಲಿ ನೋಡ್ಬೋದು ಮೊಬೈಲ್ ಡಾಟಾ ಯೂಸೇಜ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮದು ಅನ್ಲಿಮಿಟೆಡ್ ಆಗಿ ಬೈ ಡಿಫಾಲ್ಟ್ ಆಗಿ ಇದರಲ್ಲಿ ಪ್ರತಿಯೊಬ್ಬರು ಮಾಡುವಂಥ ಮಿಸ್ಟೇಕ್ ಅಂತ ಹೇಳ್ಬೋದು. ಇಲ್ಲಿ ಬಂದುಬಿಟ್ಟು ನಿಮ್ದು ಇಲ್ಲಿ ಮೊಬೈಲ್ ಡಾಟಾ ಯೂಸೇಜ್ ಇದೆಯಲ್ಲ, ಇಲ್ಲಿ ನಿಮ್ಮದು ಅನ್ಲಿಮಿಟೆಡ್ ಅಂತ ಇರುತ್ತೆ. ಇದರಲ್ಲಿ ನಿಮಗೆ ಏನು ಅನ್ಲಿಮಿಟೆಡ್ ಅಂದರೆ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಮೊಬೈಲ್ನ ಗ್ಯಾಲರಿಗೆ ಯಾವುದೆಲ್ಲ ಫೋಟೋಸ್ ಬರುತ್ತೆ, ವೀಡಿಯೋಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ವಾಟ್ಸಪ್ಪಿಂದ ಒಂದು ಫೋಟೋಸ್ ಬಂತು, ನೀವು ಡೌನ್ಲೋಡ್ ಮಾಡಿದ್ರಿ, ಅಥವಾ ವೀಡಿಯೋ ಬಂತು ಡೌನ್ಲೋಡ್ ಮಾಡಿದ್ರಿ, ಅಥವಾ ಕ್ಯಾಮ್ರಾದಲ್ಲಿ ಯಾವುದೋ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿದ್ರಿ, ಅದೆಲ್ಲ ನಿಮ್ಮ ಗ್ಯಾಲರಿಗೆ ಬರುತ್ತೆ. ಹೌದು, ಗ್ಯಾಲರಿಗೆ ಬಂದು ಅಂತ ಹೇಳಿದ್ರೆ ಇವಾಗ ಈ ಫೋಟೋಸ್ ಅಪ್ಲಿಕೇಶನ್ ಏನು ಮಾಡುತ್ತೆ, ಗೂಗಲ್ ಫೋಟೋಸ್ ಅಪ್ಲಿಕೇಶನು ಆ ಫೋಟೋಸ್ಗಳನ್ನು ಈ ಗೂಗಲ್ನ ಸರ್ವರಿಗೆ ಅಪ್ಲೋಡ್ ಮಾಡುತ್ತೆ. ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಡಾಟಾ ಕನ್ಸ್ಯೂಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 100 MB ಒಂದು ವೀಡಿಯೋ ಅಪ್ಲೋಡ್ ಆಗಬೇಕಂತೇಳಿದ್ರೆ ಗೂಗಲ್ ಫೋಟೋಸ್ ಡ್ರೈವಿಗೆ, ಆವಾಗ ನಿಮಗೆ ಅದರಲ್ಲಿ 100 MB ಮೊಬೈಲ್ ಡಾಟಾ ಕನ್ಸ್ಯೂಮ್ ಆಗುತ್ತೆ ಅಂತ ಇಂಪಾರ್ಟೆಂಟ್ ಆಗಿ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅನ್ಲಿಮಿಟೆಡ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ವಾಟ್ಸಪ್ ಇಂದಿರ್ಬೋದು, ಬೇರೆ ಒಂದು ಸೋರ್ಸಸ್ ಇಂದಿರ್ಬೋದು, ಗ್ಯಾಲರಿ ಬರುವಂಥ ಪ್ರತಿಯೊಂದು ಫೋಟೋಸ್ ವೀಡಿಯೋಸು ಡೈರೆಕ್ಟಾಗಿ ಈ ಫೋಟೋ ಅಪ್ಲಿಕೇಶನ್ ಏನು ಮಾಡುತ್ತೆ, ಗೂಗಲ್ ಸರ್ವರಿಗೆ ಅಪ್ಡೇಟ್ ಮಾಡ್ತಿರುತ್ತೆ. ಆವಾಗ ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಡಾಟಾ ಖಾಲಿ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕಂದ್ರೆ 30 MBನ ಸೆಲೆಕ್ಟ್ ಮಾಡಬೇಕಾಗುತ್ತೆ. 30 MB ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಗ್ಯಾಲರಿಯಲ್ಲಿ ಎಷ್ಟೇ ಫೋಟೋಸ್ ಬಂದಿರಲಿ, ವೀಡಿಯೋಸ್ ಬಂದಿರಲಿ, ಹೊಸದಾಗಿ ಆ್ಯಡ್ ಆಗ್ತಿರಲಿ, ಆವಾಗ ಕೇವಲ 30 MB ಮಾತ್ರ ಇದು ಕನ್ಸ್ಯೂಮ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಟ್ಟ ಹಾಗೆ. ಸೊ ರಿಮೈನಿಂಗ್ ಯಾವುದೇ ಇದ್ರೂ ಕೂಡ ಅದು ಪೆಂಡಿಂಗ್ ಆಗುತ್ತೆ. ಸೊ ಡಾಟಾ ಎಡಿಷನಲ್ ಆಗಿ ಖರ್ಚಾಗಲ್ಲ. ಇದೊಂದು 2ನೇ ಇಂಪಾರ್ಟೆಂಟ್ ಸೆಟ್ಟಿಂಗ್ ಪ್ರತಿಯೊಬ್ಬರು ಮಾಡ್ಕೋಬೇಕಾಗುತ್ತೆ ಗೈಸ್. ಇದ್ರ ಜೊತೆಗೆ 3ನೇ 4ನೇ ಸೆಟ್ಟಿಂಗು ವೆರಿ ಇಂಪಾರ್ಟೆಂಟ್. ಜೊತೆಗೆ 5ನೇ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಬೋನಸ್ ಸೆಟ್ಟಿಂಗ್ ಕೊನೆ ತನಕ ನೋಡಿದವರಿಗೆ ಅದು ಕೂಡ ಇಂಪಾರ್ಟೆಂಟು, ಎಲ್ಲವೂ ಕೂಡ ಮಾಡಬೇಕಾಗುತ್ತೆ ಗೈಸ್. ಇವಾಗ 3ನೇ ಸೆಟ್ಟಿಂಗಲ್ಲಿ ನಿಮಗೆ ಗೊತ್ತಿದ್ದಾಗಲೇ ನಮ್ಮ ಫೋನಲ್ಲಿ ಎಷ್ಟೊಂದು ಅಪ್ಲಿಕೇಶನ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿರ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಇವಾಗ ನಾರ್ಮಲ್ ಆಗಿ ತುಂಬ ಮಂದಿ ಫೋಟೋಸ್ ಎಡಿಟಿಂಗ್ ಅಪ್ಲಿಕೇಶನು, ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಇದನ್ನು ಯೂಸ್ ಮಾಡ್ತೀವಿ, ಗ್ಯಾಲರಿ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಗೈಸ್. ಇದರಲ್ಲಿ ಇರುವಂಥ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ನೋಡ್ಬೋದು ಒಂದು ಆಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಇದೆ. ನಾರ್ಮಲಾಗಿ ನೋಡ್ಬೋದು, ಈ ಆಡಿಯೋ ಎಡಿಟಿಂಗ್ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ಫೋಟೋ ಎಡಿಟಿಂಗ್ ಇರ್ಬೋದು, ಇದಕ್ಕೆ ಯಾವುದೇ ಒಂದು ಇಂಟರ್ನೆಟ್ ಬೇಕಾಗಿರಲ್ಲ. ಬಟ್ ಏನು ಮಾಡ್ತೀವಿ, ಅದು ನಾವು ಫೋಟೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಅದು ಪರ್ಮಿಷನ್ ತಗೊಳುತ್ತೆ. ಆವಾಗ ಏನಾಗುತ್ತೆ, ಅದು ಇಂಟರ್ನೆಟ್ಟನ್ನು ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡುತ್ತೆ. ನಾವು ಅಪ್ಲಿಕೇಶನ್ ಓಪನ್ ಮಾಡಿದಾಗೂ ಕನ್ಸ್ಯೂಮ್ ಆಗುತ್ತೆ, ಜೊತೆಗೆ ಓಪನ್ ಮಾಡಿಲ್ಲ ಅಂದರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಇನ್ಸ್ಟಾಲ್ ಆಗಿರುವಂಥ ಪ್ರತಿಯೊಂದು ಅಪ್ಲಿಕೇಶನು ಯಾವುದಕ್ಕೆಲ್ಲ ಪರ್ಮಿಷನ್ ಇದೆ, ಪ್ರತಿಯೊಂದು ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ಇಂಟರ್ನೆಟ್ಟನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಇದು ಮೇನ್ ರೀಸನ್ ಅಂತ ಹೇಳ್ಬೋದು. ನೀವು ಕೆಲವೊಮ್ಮೆ ಏನಾಗುತ್ತೆ, ನೀವು ಮೊಬೈಲ್ ಡಾಟಾವನ್ನು ಆನ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡಲ್ಲಿ ನೀವು ಮೊಬೈಲ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ಡಾಟಾ ಕನ್ಸ್ಯೂಮ್ ಆಗ್ತಿರುತ್ತೆ, ಅಲರ್ಟ್ ಮೆಸೇಜ್ ಬರುತ್ತೆ. ಇದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ನೋಡ್ಬೋದು, ಇಲ್ಲಿ ನೋಡ್ಬೋದು ಒಂದು ಆಡಿಯೋ ಎಡಿಟರ್ ಅಂತಿದೆ. ಆ್ಯಕ್ಚುಲಿ ಇದಕ್ಕೆ ಇಂಟರ್ನೆಟ್ ಬೇಕೇ ಆಗಿರಲ್ಲ, ಇಂಟರ್ನೆಟ್ ಇಲ್ದೇ ಇದು ವರ್ಕ್ ಆಗುತ್ತೆ. ಏನಕ್ಕೆ ಆಡಿಯೋ ಎಡಿಟ್ ಮಾಡಿಕೊಡುತ್ತೆ. ಬಟ್ ಇದು ಇಂಟರ್ನೆಟನ್ನು ಆಕ್ಸೆಸ್ ಮಾಡಿ ನಾವು ಸುಮ್ಮನೆ ವೇಸ್ಟ್ ಆಗುತ್ತೆ, ನಮ್ಮ ಡಾಟಾವನ್ನು ಕನ್ಸ್ಯೂಮ್ ಮಾಡುತ್ತೆ. ಇದಕ್ಕೆ ನೀವೇನು ಮಾಡಬೇಕಂತ ಹೇಳಿದ್ರೆ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಕೇವಲ ಈ ಒಂದು ಅಪ್ಲಿಕೇಶನ್ ಅಲ್ಲ, ಇಂಟರ್ನೆಟ್ ಯಾವುದಕ್ಕೆಲ್ಲ ಬೇಕಾಗಿಲ್ಲ ಅಂತ ಎಲ್ಲ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ನೀವು ಮಾಡಬೇಕಾಗುತ್ತೆ. ನಾನು ಒಂದನ್ನು ಮಾಡಿ ತೋರಿಸ್ತಿದ್ದೀನಿ. ಸಿಂಪಲ್ ಆಗಿ ಈ ರೀತಿಯಾಗಿ ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಆ್ಯಪ್ ಇನ್ಫೋ ಅಂತ ಬರುತ್ತೆ ಗೈಸ್. ಇಲ್ಲಿ ಡಾಟಾ ಯೂಸೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ದು ಇಲ್ಲಿ ಈ ರೀತಿಯಾಗಿ ಆಫ್ ಇರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಡಿಸೇಬಲ್ ಮೊಬೈಲ್ ಡಾಟಾ ಆನ್ ಮಾಡ್ಕೊಳ್ಳಿ, ಡಿಸೇಬಲ್ ವೈಫೈ ಇದನ್ನು ಆನ್ ಮಾಡ್ಕೊಳ್ಳಿ. ಇವಾಗ ನೀವು ಇಲ್ಲಿ ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಡಿಸೇಬಲನ್ನು ಆನ್ ಮಾಡೋ ಮುಖಾಂತರ ಆ ಅಪ್ಲಿಕೇಶನ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಎಷ್ಟೇ ಅಪ್ಲಿಕೇಶನ್ ನೀವು ಪ್ರತಿಯೊಂದು ಅಪ್ಲಿಕೇಶನ್ ನೀವು ಮಾಡ್ತಿರಲ್ಲ, ಆವಾಗ ಆ ಅಪ್ಲಿಕೇಶನು ನಿಮ್ಮ ಮೊಬೈಲ್ ಡಾಟಾವನ್ನು ಕನ್ಸ್ಯೂಮ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಏನಕ್ಕೆ ಇಲ್ಲಿ ಪರ್ಮಿಷನ್ ನೀವು ಆಫ್ ಮಾಡಿದ್ರಿ, ಸೊ ಆವಾಗ ನಿಮಗೆ ನಿಮ್ಮ ಇಂಟರ್ನೆಟ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಪ್ರತಿಯೊಂದು ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಆಡಿಯೋ ಎಡಿಟರ್ ಒಂದೇ ಅಪ್ಲಿಕೇಶನ್ ಮಾಡಿದ್ದೀನಿ. ಸೊ ಯಾವುದಕ್ಕೆಲ್ಲ ಇಂಟರ್ನೆಟ್ ಬೇಕಾಗಿಲ್ಲ ಪ್ರತಿಯೊಂದು ಅಪ್ಲಿಕೇಶನ್ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಬಟ್ ಕೆಲವೊಂದು ಫೋನಲ್ಲಿ ಈ ಆಪ್ಷನ್ ಸಿಗಲ್ಲ. ಸೊ ಅಂಥವ್ರು ಏನು ಮಾಡಬೇಕಂತ ಹೇಳಿದ್ರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ MrVijay.com ಅಂತ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ಇಂಟರ್ನೆಟ್ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇಂಟರ್ನೆಟ್ ಅಂತ ನೀವು ಸರ್ಚ್ ಮಾಡಿದಾಗ ಗೈಸ್ ಇಲ್ಲಿ ನಿಮಗೆ 2ನೇ ಆಪ್ಷನ್ ಬರುತ್ತೆ ನೋಡ್ಬೋದು, ಇಂಟರ್ನೆಟ್ ಗಾರ್ಡ್ ಡಾಟಾ ಸೇವರ್ ಅಂತ. ಗೈಸ್ ನೀವು ಇಲ್ಲಿ 2ನೇ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್ ಇವಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಕೆಳಗೆ ಡೌನ್ಗೆ ಹೋಗಬೇಕಾಗುತ್ತೆ. ಡೌನ್ಗೆ ಹೋದ ನಂತರ ನೆಕ್ಸ್ಟ್ ನಿಮ್ದು ಇಲ್ಲಿ ಈ ರೀತಿಯಾಗಿ ಆಪ್ಷನ್ ಬರುತ್ತೆ ನೋಡ್ಬೋದು, ಇಂಟರ್ನೆಟ್ ಗಾರ್ಡ್ ಡಾಟಾ ಸೇವರ್ ಅಂತ. ಗೈಸ್ ನೀವು ಇಲ್ಲಿ 2ನೇ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್ ಇವಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಕೆಳಗೆ ಡೌನ್ಗೆ ಹೋಗಬೇಕಾಗುತ್ತೆ.
ಗೈಸ್ ಇಲ್ಲಿ ನೋಡ್ಬೋದು ಒಂದು ಇನ್ಸ್ಟಾಲ್ ಬಟನ್ ಇದೆ. ಈ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಗೈಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಫಸ್ಟ್ ಆಪ್ಷನ್ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಸಿಂಪಲ್ ಆಗಿ ಅಲೋ ಮಾಡಿ. ಗೈಸ್ ಇದ್ರಲ್ಲಿ ನಿಮಗೆ ಆ ಸೆಟ್ಟಿಂಗ್ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಸೆಟ್ಟಿಂಗ್ ಅಲ್ಲಿ ಮಾಡ್ಬೋದು. ಸಿಂಪಲ್ ಆಗಿ ನೀವು ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಅದರಲ್ಲಿ ಯಾವ ರೀತಿ ಆಫ್ ಮಾಡಿದ್ರೆ ಅದೇ ರೀತಿ ಮಾಡ್ಕೋಬಹುದು. ಸಿಂಪಲ್ ಆಗಿ ಟಾಪ್ ಅಲ್ಲಿ ಆನ್ ಮಾಡಿದ ನಂತರ ಇದ್ರಲ್ಲಿ ನೋಡಬಹುದು ಬ್ಯಾಕ್ ಗ್ರೌಂಡ್ ಎರೇಸರ್ ಅಂತ ಇದೆ. ಇದಕ್ಕೆ ಬೇಕಾಗಿಲ್ಲ ಇಂಟರ್ನೆಟ್. ಈ ರೀತಿಯಾಗಿ ರೈಟ್ ಸೈಡ್ ನೋಡಬಹುದು ಒಂದು ಇಂಟರ್ನೆಟ್ ಬಟನ್, ವೈಫೈ ಬಟನ್ ಇದೆ, ಇನ್ನೊಂದು ಮೊಬೈಲ್ ಡಾಟಾ ಇದೆಯಲ್ಲ, ಎರಡನ್ನು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಆಡಿಯೋ ಎಡಿಟರ್ ನೋಡಬಹುದು ಈ ರೀತಿಯಾಗಿ ನೀವು ಟಿಕ್ ಮಾಡಬೇಕಾಗುತ್ತೆ. ಅವಾಗ ಇಲ್ಲಿ ಒಂದು ಕಟ್ ಮಾರ್ಕ್ ಬರುತ್ತೆ. ಅವಾಗ ಇಲ್ಲಿ ಮೊಬೈಲ್ ಡಾಟಾ ಸಪ್ಲೈ ಆಗಲ್ಲ, ಜೊತೆಗೆ ವೈಫೈ ಕೂಡ ಸಪ್ಲೈ ಆಗಲ್ಲ. ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಯಾವುದೆಲ್ಲ ಅಪ್ಲಿಕೇಶನ್ಗೆ ಇಲ್ಲಿ ಇಂಟರ್ನೆಟ್ ಬೇಕಾಗಿಲ್ಲ ಅಂತ ಅಪ್ಲಿಕೇಶನ್ಗೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಸಿಂಪಲ್ ಆಗಿ ಕ್ಲಿಕ್ ಮಾಡಿದ್ರೆ ಆಯಿತು. ಈ ರೀತಿಯಾಗಿ ಇದು ಆಟೋಮೆಟಿಕ್ ಕಟ್ ಆಗುತ್ತೆ. ನೋಡ್ಬೋದು ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇದು ಯಾವಾಗ ಮಾಡಬೇಕಂತ ಹೇಳಿದ್ರೆ ಒಂದು ವೇಳೆ ನಿಮಗೆ ನಿಮ್ಮ ಫೋನಲ್ಲಿ ಆ ಫಸ್ಟ್ ಸೆಟ್ಟಿಂಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಕೂಡ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಆಗೋದನ್ನು ಸ್ಟಾಪ್ ಮಾಡ್ಬೋದು. ವೆರಿ ಯೂಸ್ಫುಲ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು 3ನೇ ಸೆಟ್ಟಿಂಗು. ಗೈಸಿನ 4ನೇ ಮತ್ತು 5ನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ಇದು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಜೊತೆಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಫೋನಲ್ಲಿ ಇದು ಇರುತ್ತೆ. ಗೈಸ್ 4ನೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಯೂಟ್ಯೂಬನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಯೂಟ್ಯೂಬಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಯೂಟ್ಯೂಬಲ್ಲಿ ಏನಕ್ಕೆ ಸೆಟ್ಟಿಂಗ್ ಮಾಡಬೇಕಂತಂದರೆ ನಾರ್ಮಲ್ ಆಗಿ ಎಲ್ಲರೂ ಯೂಟ್ಯೂಬನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗಾಗಿ ಇದೊಂದು ವೆರಿ ಇಂಪಾರ್ಟೆಂಟು. ಯೂಟ್ಯೂಬ್ ಸೆಟ್ಟಿಂಗ್ ನೀವು ಆಫ್ ಮಾಡಿದರೆ ನಂತರ ನಿಮಗೆ ದಿನಕ್ಕೆ 300 MB ಇಂಟರ್ನೆಟ್ ಸೇವ್ ಆಗುತ್ತೆ. ಗೈಸ್ ಯೂಟ್ಯೂಬಲ್ಲಿ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಡಾಟಾ ಸೇವಿಂಗ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ನೋಡ್ಬೋದು ಡಾಟಾ ಸೇವಿಂಗ್ ಮೋಡ್ ಅಂತಿದೆಯಲ್ಲ, ಇದ್ರ ಮೇಲೆ ಸಿಂಗಲ್ ಬಾರಿ ನೀವು ಒಮ್ಮೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಮ್ಮೆ ನೀವು ಕ್ಲಿಕ್ ಮೇಲೆ ಆನ್ ಮಾಡ್ತಿದ್ದಾಗಲೇ ನೋಡ್ಬೋದು ಕೆಳಗಿರುವಂಥ ಡಿಫಾಲ್ಟ್ ಸೆಟ್ಟಿಂಗು ಪ್ರತಿಯೊಂದು ಎನೇಬಲ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅನ್ನು ಎಷ್ಟೇ ನೋಡಿದ್ರು ಕೂಡ ನಿಮ್ಮ ಇಂಟರ್ನೆಟ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ನೀವು ಆಫ್ ಇದ್ರೆ ಏನಾಗುತ್ತೆ, ನಿಮ್ಮ ಇಂಟರ್ನೆಟ್ ಬೇಗನೆ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಇದನ್ನು ಆನ್ ಮಾಡಿದ ನಂತರ ನಿಮಗೆ ಎಷ್ಟು ಡಾಟಾ ಬೇಕು ಅಷ್ಟು ಮಾತ್ರ ಕನ್ಸ್ಯೂಮ್ ಆಗುತ್ತೆ. ಅಂದ್ರೆ ನಿಮಗೆ ವಿಡಿಯೋ ಕ್ಲಾರಿಟಿಯಲ್ಲಿ ಕಾಂಪ್ರಮೈಸ್ ಆಗಿ ನಿಮ್ಗೆ ಎಷ್ಟು ಕ್ಲಾರಿಟಿ ಬೇಕು ಅಷ್ಟನ್ನು ಇದು ನಿಮಗೆ ಸೆಲೆಕ್ಟ್ ಮಾಡಿ ಕೊಡುತ್ತೆ. ಜೊತೆಗೆ ಅನ್ನೆಸರಿ ಆಗಿ ನಿಮಗೆ ಡಾಟಾ ಖಾಲಿ ಆಗಲ್ಲ ಅಂತ ಹೇಳ್ಬೋದು. ಗೈಸ್ ಇದ್ರ ಜೊತೆಗೆ ಇನ್ನು 5ನೇ ಸೆಟ್ಟಿಂಗ್ ಬೋನಸ್ ಸೆಟ್ಟಿಂಗ್. ಇಲ್ಲೇ ತನಕ ನೀವು ವಿಡಿಯೋ ನೋಡ್ತಿದ್ದೀರ ಅಂತ ಹೇಳಿದ್ರೆ ನಿಮಗೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗು, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. 5ನೇ ಬೋನಸ್ ಸೆಟ್ಟಿಂಗ್ ಅಲ್ಲಿ ನೀವು ನಿಮ್ಮ ಮೊಬೈಲ್ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಿಗೆ ಹೋದ ನಂತರ ಇಲ್ಲಿ ಟಾಪ್ ಅಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೋಡ್ಬೋದು ಇಲ್ಲಿ 2ನೇ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನೀವು ಒಂದು ಸೆಟ್ಟಿಂಗ್ ಅನ್ನು ಆಫ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ. ಏನಕ್ಕಂದ್ರೆ ನಿಮಗೆ ಗೊತ್ತಿದೆ, ನಾನು ಕಳೆದ ಹಲವಾರು ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಮೊಬೈಲಲ್ಲಿ ಎಷ್ಟೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತೀವಿ, ಪ್ರತಿಯೊಂದು ಅಪ್ಲಿಕೇಶನ್ ಪ್ರತಿದಿನ ಅಪ್ಡೇಟ್ ಬರ್ತಿರುತ್ತೆ. 2-3 ದಿನಕ್ಕೊಮ್ಮೆ ಅಪ್ಡೇಟ್ ಬರ್ತಿರುತ್ತೆ. ಅಪ್ಡೇಟ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಮೊಬೈಲ್ ಡಾಟಾ ಆನ್ ಮಾಡಿದ ತಕ್ಷಣ ಅದು ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಅಪ್ಡೇಟ್ ಆಗಿದ್ರೆ ನಿಮ್ಮ ಮೊಬೈಲ್ ಡಾಟಾ ಬೇಗನೆ ಕನ್ಸ್ಯೂಮ್ ಆಗುತ್ತೆ. ಇದು ಕೂಡ ಮೇನ್ ರೀಸನ್ ಅಂತ ಹೇಳ್ಬೋದು. ಕೆಲವೊಮ್ಮೆ ನೀವು ಮೊಬೈಲ್ ಡಾಟಾ ಆನ್ ಮಾಡಿದ ತಕ್ಷಣ ನೀವು ಯೂಸ್ ಮಾಡಲಿಲ್ಲ ಅಂದ್ರೂ ಕೂಡ 50% ಖಾಲಿ ಆಗಿದೆ ಅಂತ ನಿಮಗೆ ಅಲರ್ಟ್ ಮೆಸೇಜ್ ಬರುತ್ತೆ. ಇದು ಮೇನ್ ರೀಸನ್ ಅಂತ ಹೇಳ್ಬೋದು. ಇದನ್ನು ನೀವು ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿದ್ರೆ ನಂತರ ನಿಮ್ಮ ಮೊಬೈಲಲ್ಲಿ 100% 100 ಅಪ್ಲಿಕೇಶನ್ ಇದ್ದರೂ ಕೂಡ ಅದರಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ ಅಪ್ಡೇಟ್ ಬಂದರೂ ಕೂಡ ಇದು ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗಲ್ಲ. ಆವಾಗ ನಿಮ್ಮ ಮೊಬೈಲ್ ಡಾಟಾ ಸೇವ್ ಆಗುತ್ತೆ. ನೀವು ಬೇಕಿದ್ರೆ ಪ್ಲೇಸ್ಟೋರಿಗೆ ಬಂದು ಖುದ್ದಾಗಿ ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬಹುದು. ಗೈಸ್ ನಿಮಗೆ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆಗಿ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಇರುವಂಥ ಎಲ್ಲ ಸೆಟ್ಟಿಂಗ್ ಮಾಡಿ ನೋಡಿ. ನಿಮ್ಮ ಇಂಟರ್ನೆಟ್ 1 GB ಡಾಟಾ ಬಂದುಬಿಟ್ಟು 24 ಗಂಟೆ ಬರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಕೂಡ ನಿಮ್ಮ ಫ್ರೆಂಡ್ಸಿಗೆ, ಮನೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.